ಶಾಂತಿ. ಓಂ ಅಂದರೆ ನಾನಾತ್ಮ. ಓಂ ಶಾಂತಿ ನಮ್ಮ ಶಾಂತಿಯ ಸ್ವಧರ್ಮವಾಗಿದೆ. ದೀಪಾವಳಿ ಹಬ್ಬದ ಆರ್ಥಿಕ ಎಲ್ಲರಿಗೂ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಅಜ್ಞಾನದ ಅಂಧಕಾರ ಕತ್ತಲೆ ದೂರ ಆಗಿ ಎಲ್ಲರ ಮನೆಯಲ್ಲೂ ಜ್ಞಾನದ ಬೆಳಕು ಮೂಡಲಿ ಅಂತ ನಾವು ಶುಭಾಶಯನ ಹಾರಿಸ್ತೇವೆ. ಅದರಿಂದ ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ಇಡೀ ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡೋನು ಶಿವ ಒಬ್ಬನೇ, ಪ್ರಕಾಶದ ಬೆಳಕನ್ನು ಕೊಡೋನು ಶಿವ ಒಬ್ಬನೇ, ಇನ್ಯಾರೂ ಇಲ್ಲ. ಶಿವ ಒಬ್ಬನೇ ಎಲ್ಲ ಜಗತ್ತಿಗೆ. ಅದರಿಂದ ಎಲ್ಲರೂ ಒಬ್ಬ ಶಿವನನ್ನು ನೆನಪು ಮಾಡಿದಾಗ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಅನ್ನೋದು ಸದಾ ಉರಿತಾ ಇರುತ್ತೆ. ದೀಪವನ್ನು ಹಚ್ಚುತ್ತೀರ, ಅದು ಯಾವತ್ತೂ ಗಾಳಿಗೆ ಹಾರೋಗ್ಬಿಡುತ್ತೆ. ಆವತ್ತು ಎಣ್ಣೆ ಹಾಕಬೇಕು, ಬತ್ತಿ ಒಸಿಬೇಕು. ಅದರಿಂದ ಅದು ಶಾಶ್ವತ ಅಲ್ಲ, ಅಲ್ಪ ಕಾಲದ್ದು. ಅದರಿಂದ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ನಮ್ಮ ಆತ್ಮ ದೀಪವನ್ನು ನಾವು ಉರಿಸ್ಕೊಂಡ್ರೆ ಸದಾ ಉರಿತಾ ಇರುತ್ತೆ. ಅದಕ್ಕೆ ಜ್ಞಾನದ ಎಣ್ಣೆಯನ್ನು ಹಾಕಿ, ಧ್ಯಾನದ ಎಣ್ಣೆಯನ್ನು ಹಾಕಿದಾಗ ಅದು ನಮ್ಮ ಆತ್ಮರೂಪಿ ಬ್ಯಾಟ್ರಿಯಿಂದ ಸದಾ ದೀಪ ಉರಿತಾ ಇರುತ್ತೆ. ಯಾವತ್ತು ಎಂದಿಗೂ ನಂದೋಗಲ್ಲ, ಆರೋಗಲ್ಲ. ನಮ್ಮ ಮನೆಯನ್ನು ಸದಾ ಜ್ಯೋತಿಯಾಗಿ ಬೆಳಗ್ತಾ ಇರುತ್ತೆ. ಸನ್ಯಾಸಿಗಳು ಕಾಡಿಗೆ ಹೋಗ್ತಾರೆ, ಮಠಕ್ಕೆ ಹೋಗ್ತಾರೆ, ಅಲ್ಲಿ ನಮಗೆ ಶಾಂತಿ ಬೇಕು ಅಂತ. ನಾವೆಲ್ಲರೂ ಅವರು ಹದ್ದಿನ ಸನ್ಯಾಸ ಮಾಡ್ತಾರೆ, ನಾವೆಲ್ಲ ಬೇಹದ್ದಿನ ಸನ್ಯಾಸನ ಮನೆಯಲ್ಲೇ ನಾವು ಬೆಳಗ್ಗೆ ಎದ್ದು ಅಮೃತ ವೇಳೆ ಧ್ಯಾನ ಮಾಡಿದಾಗ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಸದಾ ಉರಿತಾ ಇರುತ್ತೆ. ಅದರಿಂದ ತಮ್ಮ ಮನೆಯನ್ನು ದೀಪವನ್ನಾಗಿ ತಮ್ಮ ಆತ್ಮ ದೀಪವನ್ನು ಸದಾ ಬೆಳೆಸ್ಕೊತಾ ಇರಿ. ಆಗ ನಿಮ್ಮಲ್ಲಿ ಹೆಚ್ಚಿನ ಬೆಳಕನ್ನು ಪಡ್ಕೋಬೋದು. ಆತ್ಮವಿಶ್ವಾಸವೂ ಹೆಚ್ಚುತ್ತೆ. ಆತ್ಮವಿಶ್ವಾಸದಿಂದ ಪ್ರೀತಿಯಲ್ಲಿರುತ್ತೆ ಶಾಂತಿ, ಶಾಂತಿಯಲ್ಲಿರುತ್ತೆ ಸತ್ಯತೆ, ಸತ್ಯತೆಯಲ್ಲಿರುತ್ತೆ ಸುಖ, ಶಾಂತಿ ಇದ್ದೇ ಇರುತ್ತೆ. ನಿಶ್ಚಯ ಇರಬೇಕು. ನಿಶ್ಚಯ ಇದ್ದರೆ ನಾವು ವಿಜಯಗಳೇ ಆಗಕ್ಕೆ ಸಾಧ್ಯ. ನಮ್ಮೇಲೆ ನಾವು ನಿಶ್ಚಯ ಇಟ್ಕೋಬೇಕು. ಇಡೀ ಚನ್ನರಾಯಪಟ್ಟಣ ತಾಲೂಕು ಜನಗಳಲ್ಲಿ ನಿಶ್ಚಯ ಇಟ್ಕೋಬೇಕು, ಗ್ರಾಮದಲ್ಲಿ ನಿಶ್ಚಯ ಇಟ್ಕೋಬೇಕು. ಒಬ್ಬ ಭಗವಂತನಲ್ಲಿ ನಿಶ್ಚಯ ಇಟ್ಕೊಂಡಾಗ ನಮ್ಮ ಆತ್ಮ ದೀಪವನ್ನು ನಾವು ಬೆಳೆಸ್ಕೊಂಡು ಹೆಚ್ಚಿನ ಬೆಳಕನ್ನು ಕಾಣಕ್ಕೆ ಸಾಧ್ಯ ಹೊರತು ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡಿ ಶಿವನನ್ನು, ಆಗ ನಮ್ಮ ಆತ್ಮರೂಪಿ ಕಾಣಕ್ಕೆ ಸಾಧ್ಯ. ನಮಗೆ ಜ್ಞಾನ ಯೋಗ 2 ರೆಕ್ಕೆಗಳಿದ್ದಾಗೆ, ಆ ರೆಕ್ಕೆಗಳು ಎರಡಿದ್ದಾಗ ನಾವು ಪಕ್ಷಿಯಾಗಿ ಹಾರಬಹುದು. ಎಲ್ಲರವನ್ನು ಜ್ಞಾನವನ್ನು ಯೋಗವನ್ನು ಮಾಡಿ ಆಗ ನಮ್ಮ ಮನೆ ಶುದ್ಧ ಬೆಳಕನ್ನು ನಾವು ಕಾಣಕ್ಕೆ ಸಾಧ್ಯ. ಕೈ ನೆನಪು ಮರೆಯಾಗಲಿ, ನೆನಪು ಚಿರವಾಗಲಿ. ನೀವೆಲ್ಲರೂ ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ಶುಭಾಶಯನ ಹಾರೈಸ್ತೇನೆ. ಓಂ ಶಾಂತಿ.